ಇವತ್ತು ಸೂಪರ್ ಟೇಸ್ಟಿಯಾಗಿರುವ ಹವ್ಯಕರ ಸ್ಟೈಲ್ನಲ್ಲಿ ಒಂದು ಸೌತೆಕಾಯಿ ಹುಳಿಮೆಣಸಿನ ಕುದಿಲು ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಒಂದು ಅರ್ಧದಷ್ಟು ಸೌತೆಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಈ ಥರ ಕಟ್ ಮಾಡಿದ್ದೀನಿ ನಾನು. ಎಲ್ಲರೂ ಇದೇ ಥರ ಕಟ್ ಮಾಡಬೇಕಂತಿಲ್ಲ, ಈ ಥರ ಕಟ್ ಮಾಡಿದ್ರೆ ಮಸಾಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅಂತ ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ, ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದು ವಿಜಿಲ್ ಕೂಗಿಸ್ಬೇಕು. ನೀರು ಸ್ವಲ್ಪನೇ ಹಾಕಿ, ಯಾಕಂದರೆ ಅದು ತುಂಬಾ ಬೆಂದೋಗ್ಬಿಡುತ್ತೆ, ಸೌತೆಕಾಯಿ ಬೇಗ ಬೇಯುತ್ತೆ. ಇನ್ನೀಗ ಮಸಾಲೆಗೆ ಸ್ವಲ್ಪ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ, ಸಣ್ಣ ಗಾತ್ರದ ಹುಳಿ, ಆಮೇಲೆ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಅರಶಿನ, ಸ್ವಲ್ಪ ನೀರು ಇಷ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತಗೊಳ್ಬೇಕು. ಇದು ಮೆಣಸಿನ್ಕಾಯಿ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ. ನಾನು ಖಾರ ಸ್ವಲ್ಪ ಕಡಿಮೆ ತಿನ್ನೋದು ನಾವು, ಅದಕ್ಕೆ ಕಡಿಮೆನೇ ಹಾಕಿದ್ದೀನಿ. ಈಗ ಈ ಬೆಂದಿರೋ ಹೋಳುಗಳಿಗೆ ಈ ಪೇಸ್ಟ್ನ ಹಾಕಬೇಕು. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಈಗ ನೀವು ಇದರಲ್ಲಿ ಉಪ್ಪು ಅಲ್ಲಾದರೆ ಸಿಹಿ ಅಂಶ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ಸೇರಿಸ್ಕೊಂಡು ಒಂದು ಕುದಿಸ್ಕೊಳ್ಬಹುದು. ನನಗಿದು ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಹಾಕಿದ್ದೇನೆ ನೀರು. ಇದು ನೀರು ತುಂಬಾ ನೀರು ಮಾಡೋದಕ್ಕೆ ಹೋಗಬೇಡಿ, ಸಾಂಬಾರು ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಒಂದು ಕುದಿ ಚೆನ್ನಾಗಿ ಕುದಿಲಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಮಸಾಲೆ ಸಾಂಬಾರು ತಿಂದು ಸಾಕಾಗಿದೆ ಅಂತ ಇದ್ದರೆ ಈ ಥರ ಒಂದು ಸತಿ ಮಾಡಿ ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾವು ಇಂಗ್ರೀಡಿಯೆಂಟು ತುಂಬ ಕಡಿಮೆನೇ ಹಾಕಿರೋದು, ಏನು ಮಸಾಲೆ ಫ್ರೈ ಮಾಡೋದು ಏನು ಬೇಕಾಗಿಲ್ಲ. ಈಸಿಯಾಗಿ ತಟ್ಟಂತ ಮಾಡ್ಕೊಂಡು ಬಿಡ್ಬೋದು. ಇನ್ನು ಒಗ್ಗರಣೆಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ತಿಂದಿಲ್ಲ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು, ಬೆಳ್ಳುಳ್ಳಿ ಹಾಕಲೇಬೇಕು ಅಂತ ಏನಿಲ್ಲ. ಆದರೆ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ಒಗ್ಗರಣೆನ ಈ ಕುದಿಲಿಗೆ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಇವಾಗ ನಮ್ಮ ಟೇಸ್ಟಿಯಾದ ಹುಳಿಮೆಣಸಿನ ಕುದಿಲು ರೆಡಿ ಆಗುತ್ತೆ. ಇದನ್ನು ನಾವು ತೊಂಡೆಕಾಯಿಯಲ್ಲೂ ಕೂಡ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗಿ ಕೂಡ ಇರುತ್ತೆ. ಯಾವಾಗಲೂ ಮಸಾಲೆ ಬೋರ್ ಅಂತ ಹೇಳಿದಾಗ ಇದನ್ನು ಮಾಡಿ ಟ್ರೈ ಮಾಡ್ಬೋದು ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.